ಕಮಲ ಕಲಿಗಳ ತಂತ್ರಕ್ಕೆ ಸಿದ್ದು ರಣತಂತ್ರ. ಕಂಬಳಿ ಕೊಡವಿದ್ರೆ ಕಮಲ ನಾಯಕರು ಕಂಗಾಲು. ಎರಡು ತಿಂಗಳು 4 ವಿಭಾಗ, ಎಲ್ಲೆಲ್ಲೂ ಅಹಿಂದ ಮಂತ್ರ. ಸಿದ್ದರಾಮಯ್ಯ ಈ ಹೆಸರೇ ಒಂದು ಮಹಾನ್ ಶಕ್ತಿ. ಈ ಶಕ್ತಿಯ ಸದ್ದಡಗಿಸೋಕೆ ಯಾರಂದ್ರೆ ಯಾರಿಗೂ ಆಗಲ್ಲ. ಸಿದ್ದು ಸೆಟೆದು ನಿಂತರೆ ಮುಗ್ದೇ ಹೋಯ್ತು. ಎದುರಾಳಿಗಳ ಎದೆಯಲ್ಲಿ ಲಬ್ ಡಬ್ ಜೋರಾಗುತ್ತೆ. ಕಂಬಳಿ ಕೊಡವಿ ನಿಂತರೆ ಕಮಲ ಕಲಿಗಳು ಕಂಗಾಲಾಗಿ ಹೋಗ್ತಾರೆ. ದಳಪತಿಗಳಂತೂ ದಂಗಾಗಿ ಹೋಗ್ತಾರೆ. ಮಹಾನಾಯಕ ಅಹಿಂದ ನೆಚ್ಚಿನ ಲೀಡರ್ ಎದ್ದು ಬಂದ್ರೆ ಎದುರಾಳಿಗಳು ಸೈಲೆಂಟ್ ಆಗಿ ಸೈಡ್ ಬಿಡ್ಲೇಬೇಕು. ಯಾಕಂದ್ರೆ ಇನ್ನು ಕೆಲವು ದಿನಗಳಲ್ಲಿ ರಾಜ್ಯದಲ್ಲಿ ಸಿದ್ದು ಅನ್ನೋ ರಾಜಕೀಯ ಸುನಾಮಿಯೇ ಏಳುತ್ತೆ. ಅದು ಮುನ್ನುಗ್ಗಿ ಬರೋ ರಭಸಕ್ಕೆ ಎದುರಾಳಿಗಳು ಪತರಗುಟ್ಟಿ ಹೋಗ್ತಾರೆ. ಸಿದ್ದು ಸುನಾಮಿಯನ್ನ ನೋಡಿ ಅವಿತು ಕೂರೋದು ಬಿಟ್ರೆ ಏನಂದ್ರೆ ಏನು ಮಾಡೋಕೆ ಆಗೋದೇ ಇಲ್ಲ. ಆ ಸಿದ್ದು ಸುನಾಮಿಗೆ ಈಗಾಗಲೇ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ. ಕೌಂಟ್ ಡೌನ್ ಶುರುವಾಗಿದೆ. ಹಾಗಾದ್ರೆ ಏನಿದು ಸಿದ್ದು ರಾಜಕೀಯ ಸುನಾಮಿ? ಮಾರ್ಚ್ ನಲ್ಲಿ ಈ ಸುನಾಮಿಯ ಅಬ್ಬರ ಆರ್ಭಟ ಅದೇಗಿರುತ್ತೆ? ಸಿದ್ದರಾಮಯ್ಯನವರ ರಣತಂತ್ರಗಳೇನು? ಸಿದ್ದು ಕಂಬಳಿ ಬೀಸಿದ್ರೆ ಏನಾಗುತ್ತೆ ಗೊತ್ತಾ? ಒಂದು ವಾರದ ಆ ಸೀಕ್ರೆಟ್ ಪ್ಲಾನ್ ಏನು ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ತೇನೆ. ಆದ್ರೆ ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ವಿಡಿಯೋ ಕೆಳಗಿರೋ ರೆಡ್ ಬಟನ್ ಅನ್ನ ಪ್ರೆಸ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಸಿದ್ದರಾಮಯ್ಯ ರಾಜ್ಯ ಕಾಂಗ್ರೆಸ್ನ ಸಿಂಹ ಶಕ್ತಿ. ಎದುರಾಳಿಗಳು ಎಷ್ಟೇ ಬಲಿಷ್ಠವಾಗಿರಲಿ, ಎಷ್ಟೇ ಡಾಮಿನೆಂಟ್ ಆಗಿರಲಿ, ಎದುರಿಸೋ ಎಂಟೆದೆಯ ಗುಂಡಿಗೆ ಮಗದೀರೋ ಸಿದ್ದರಾಮಯ್ಯನವರಿಗಿದೆ. ಡೇರ್ ಡೆವಿಲ್ ನಂತೆ ಮುನ್ನುಗ್ಗೋ ಸಿದ್ದರಾಮಯ್ಯ ಯಾರಿಗೂ ಹೆದರೋ ಮಾತೇ ಇಲ್ಲ. ಅದೇನಾಗುತ್ತೋ ನೋಡೇ ಬಿಡೋಣ ಅಂತಿದ್ದಾರೆ. ಹೀಗಾಗಿ ಮಾರ್ಚ್ ಆರಂಭದಲ್ಲೇ ಸಿದ್ದರಾಮಯ್ಯ ಅಹಿಂದ ಹೋರಾಟಕ್ಕೆ ಧುಮುಕುತ್ತಿದ್ದಾರೆ. ಆ ಮೂಲಕ 2023ರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಗೆ ರಾಜ್ಯದ ಮೂಲೆ ಮೂಲೆಯಲ್ಲೂ ರಣಕಹಳೆಯನ್ನ ಮೊಳಗಿಸಲಿದ್ದಾರೆ. ಆ ರಣಕಹಳೆ ಸದ್ದಿಗೆ ಅಹಿಂದ ಮಂತ್ರಕ್ಕೆ ಎದುರಾಳಿಗಳು ಗಡಗಡ ನಡುಗಿ ಹೋಗಲಿದ್ದಾರೆ. ನಿಮಗೆ ಗೊತ್ತಿರಲಿ, ಸಿದ್ದರಾಮಯ್ಯ ಮಾಧ್ಯಮಗಳಲ್ಲಿ ಮಾತಾಡಿದ್ರೆ ಸಾಕು ಅಹಿಂದ ವರ್ಗದ ಜನ ಮುಗಿಬಿದ್ದು ನೋಡ್ತಾರೆ. ಅಹಿಂದ ನಾಯಕ ದೀನ ದಲಿತರ ಬಂದು ಹಸಿದವರ ಪಾಲಿನ ಅನ್ನ ರಾಮಯ್ಯನಿಗೆ ಜೈಕಾರ ಅಂತಾರೆ. ಇದೇ ಅಹಿಂದ ರಾಮಯ್ಯ ಹೋರಾಟಕ್ಕೆ ನಿಂತ್ರೆ ಮುಗಿದೇ ಹೋಯ್ತು. ಅಲ್ಲಿಗೆ ಜನ ಸಾಗರವೇ ಹರಿದು ಬರುತ್ತೆ. ಹಿಂದೆಂದು ಕಂಡು ಕೇಳರಿಯದಷ್ಟು ಜನ ಹರಿದು ಬಂದು ಸಿದ್ದು ಬೆನ್ನಿಗೆ ನಿಲ್ತಾರೆ. ಇದೇ ಕಾರಣಕ್ಕೆ ನೋಡಿ ಹೇಳೋದು, ಇನ್ನು ಕೆಲವೇ ದಿನಗಳಲ್ಲಿ ರಾಜ್ಯದಲ್ಲಿ ಸಿದ್ದು ರಾಜಕೀಯ ಸುನಾಮಿ ಏಳುತ್ತೆ ಅಂತ. ಸುಮ್ಮನಿರಲಾರದೆ ಇರುವೆ ಬಿಟ್ಕೊಂಡ್ರ ಎದುರಾಳಿಗಳು. ಸಿದ್ದು ಅನ್ನೋ ಸಲಗ ಎದ್ದು ಬಂದ್ರೆ ಏನಾಗುತ್ತೆ ಗೊತ್ತಾ? ಹೊಸ ಇತಿಹಾಸ ಸೃಷ್ಟಿಗೆ ಶುರುವಾಯ್ತಾ ಕೌಂಟ್ ಡೌನ್. ಕುರುಬ ಸಮುದಾಯಕ್ಕೆ ಎಸ್ಟಿ ಮೀಸಲಾತಿ ಅನ್ನೋ ಅಸ್ತ್ರವನ್ನ ಸಿದ್ದರಾಮಯ್ಯನವರ ವಿರುದ್ಧವೇ ಬಳಸಲಾಗಿತ್ತು. ಸಿದ್ದು ವಿರುದ್ಧ ಕುರುಬರನ್ನ ಎತ್ತಿ ಕಟ್ಟೋಕೆ ಬಿಜೆಪಿ ನಾಯಕರು ರಣತಂತ್ರ ಹೆಣೆದಿದ್ರು. ಆದ್ರೆ ಇಂಥ ದುಸ್ಸಾಹಸಕ್ಕೆ ಕೈ ಹಾಕಿ ಕಮಲ ಕಲಿಗಳು ತಪ್ಪು ಮಾಡಿಬಿಟ್ಟಿದ್ದಾರೆ. ಇರಲಾರದೆ ಇರುವೆ ಬಿಟ್ಟುಕೊಂಡಿದ್ದಾರೆ. ಹೀಗಾಗಿ ಇಷ್ಟು ದಿನ ಮಾತಿನ ಮಿಸೈಲ್ಗಳಿಂದ ಅಟ್ಯಾಕ್ ಮಾಡುತ್ತಿದ್ದ ಸಿದ್ದು ಅನ್ನೋ ಸಲಗ ಈಗ ರೊಚ್ಚಿಗೆದ್ದಿದೆ. ಹೀಗಾಗಿ ಇನ್ಮುಂದೆ ರಾಜ್ಯದಲ್ಲಿ ಆನೆ ನಡೆದಿದ್ದೇ ದಾರಿಯಾಗಲಿದೆ. ಇಷ್ಟು ದಿನ ಇದ್ದ ಎಲ್ಲಾ ರೆಕಾರ್ಡ್ಗಳು ಧೂಳಿಪಟವಾಗಿ ಹೋಗಲಿವೆ. ಅಹಿಂದ ಜನರಲ್ಲಿ ಒಗ್ಗಟ್ಟನ್ನ ತಂದು ಇತಿಹಾಸದಲ್ಲಿ ಹಿಂದೆಂದೂ ಕಂಡು ಕೇಳರಿದಷ್ಟು ಜನ ಸಾಗರವನ್ನ ಸೇರಿಸೋಕೆ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಬರೆದಿಟ್ಟುಕೊಳ್ಳಿ, 2023ರಲ್ಲಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದು ಕಾಂಗ್ರೆಸ್ಸೇ. ಸಿಎಂ ಆಗೋದು ಸಿದ್ದರಾಮಯ್ಯನವರೇ. ಮಾರ್ಚ್ನಿಂದ ರಾಜ್ಯದ ಮೂಲೆ ಮೂಲೆಯಲ್ಲೂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಅಹಿಂದ ಮಂತ್ರ ಮೊಳಗಲಿದೆ. ಅದಕ್ಕಾಗಿ ಕಳೆದೊಂದು ವಾರದಿಂದ ಪಕ್ಕಾ ಪ್ಲಾನ್ ಕೂಡ ರೆಡಿಯಾಗಿದೆ. ಕರ್ನಾಟಕ ಪ್ರದೇಶ ಕುರುಬ ಸಂಘದ ಆಶ್ರಯದಲ್ಲಿ ರಾಜ್ಯದ 4 ಡಿವಿಷನ್ಗಳಲ್ಲಿ 4 ಸಮಾವೇಶಗಳು ನಡೆಯಲಿವೆ. ಜೊತೆಗೆ ರಾಜ್ಯದ ಪ್ರಮುಖ ಜಿಲ್ಲೆಗಳಲ್ಲಿ ಬೃಹತ್ ಹೋರಾಟ ಆಯೋಜನೆಗೊಳ್ಳಲಿದೆ. ಈ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಸಿದ್ದರಾಮಯ್ಯ ನೇರವಾಗಿ ಪಾಲ್ಗೊಳ್ಳಲಿದ್ದಾರೆ. ನಿಮಗೆ ಗೊತ್ತಿರಲಿ, ಈ ಹೋರಾಟ ಬರೀ ಕುರುಬ ಜನಾಂಗವನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸೋ ಹಕ್ಕೊತ್ತಾಯಕ್ಕೆ ಮಾತ್ರ ಸೀಮಿತವಾಗಿ
ಸೀಮಿತವಾಗಲ್ಲ. ಇತರೆ ಶೋಷಿತ ಸಮುದಾಯಗಳಾದ ಪರ, ನಾಯಕ, ಈಡಿಗ, ತಿಗಳ ಮತ್ತು ಕ್ಷೌರಿಕದಂತಹ ಅನೇಕ ಜನಾಂಗಗಳಿಗೂ ಜನಸಂಖ್ಯೆ ಆಧಾರಿತ ಮೀಸಲಾತಿ ಕಲ್ಪಿಸಬೇಕು ಅನ್ನೋ ಆಗ್ರಹವನ್ನು ಒಳಗೊಂಡಿರುತ್ತೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಕುರುಬ ಸಮುದಾಯದ ನಾಯಕತ್ವಕ್ಕೆ ಸವಾಲು ಹಾಕಿದ್ದ ಸಚಿವ ಈಶ್ವರಪ್ಪನವರಿಗೆ ಸಿದ್ದರಾಮಯ್ಯ ಸಿಡ್ಡು ಹೊಡೆದಿದ್ದಾರೆ. ಕುರುಬ ಸಮುದಾಯದ ಅಭೂತಪೂರ್ವ ಬೆಂಬಲ ಹೊಂದಿರೋ ಹಿಂದುಳಿದ ವರ್ಗಗಳ ನೇತಾರ ಒನ್ ಅಂಡ್ ಓನ್ಲಿ ಸಿದ್ದರಾಮಯ್ಯ ಅನ್ನೋದು ಮುಂದಿನ ಸಮಾವೇಶಗಳಲ್ಲಿ ಸಾಬೀತಾಗಲಿದೆ. ಸಿದ್ದು ನಡೆಸೋ ಸಮಾವೇಶಗಳಲ್ಲಿ ಪ್ರದೇಶ ಕುರುಬ ಸಂಘ ಮಾತ್ರವಲ್ಲದೆ ಹಿಂದುಳಿದ ಜಾತಿಗಳ ಒಕ್ಕೂಟ, ದಲಿತ ಸಂಘರ್ಷ ಸಮಿತಿಯಂತಹ ಸಂಘಟನೆಗಳು ಸಕ್ರಿಯವಾಗಿ ಪಾಲ್ಗೊಳ್ಳಲಿವೆ. ಈ ಸಮಾವೇಶಗಳ ಸಿದ್ಧತೆಗಾಗಿ ಸಿದ್ದರಾಮಯ್ಯನವರ ಆಪ್ತ ಪಡೆ ಕಳೆದೊಂದು ವಾರದಿಂದ ಸರಣಿ ಸಭೆ ನಡೆಸಿದೆ. ಸಿದ್ದರಾಮಯ್ಯ ನಡೆಸೋ ಸಮಾವೇಶಗಳು ಹೇಗಿರಬೇಕು, ಎಷ್ಟು ಜನ ಸೇರ್ತಾರೆ, ಪ್ರತಿ ಸಮಾವೇಶದಲ್ಲೂ ಏನೇನು ಚರ್ಚೆ ಆಗಬೇಕು ಅನ್ನೋ ಪಿನ್ ಟು ಪಿನ್ ಮಾಹಿತಿಯನ್ನ ರೆಡಿ ಮಾಡಿದ್ದಾರೆ ಎನ್ನಲಾಗುತ್ತಿದೆ. ಅಸೆಂಬ್ಲಿ ಅಲ್ಲ, ಪಾರ್ಲಿಮೆಂಟ್ ಮುತ್ತಿಗೆಗೆ ಪ್ಲಾನ್. ನೇರವಾಗಿ ಪ್ರಧಾನಿ ಮೋದಿಯವರಿಗೆ ಮನವಿ ಪತ್ರ. ಸಿದ್ದರಾಮಯ್ಯನವರ ಈ ಹೋರಾಟದ ಅತಿ ಮುಖ್ಯ ಉದ್ದೇಶ ಅಹಿಂದ ವರ್ಗದ ಏಳಿಗೆ. ಮೊದಲಿಗೆ ಕುರುಬ ಸಮುದಾಯಕ್ಕೆ ಎಸ್ಟಿ ಮೀಸಲಾತಿ, ಇದರ ಜೊತೆಗೆ ಹಿಂದುಳಿದ ಜಾತಿಗಳಿಗೆ ಅವುಗಳ ಜನಸಂಖ್ಯೆಯನ್ನು ಆಧರಿಸಿ ಸೂಕ್ತ ಮೀಸಲಾತಿ ಕಲ್ಪಿಸುವಂತೆ ಹೋರಾಟ ನಡೆಯಲಿದೆ. ಈ ಹೋರಾಟ ಒಂದೆರಡು ದಿನಗಳಲ್ಲಿ ಮುಗಿಯಲ್ಲ, ಸತತ 2 ತಿಂಗಳುಗಳ ಕಾಲ ನಡೆಯುತ್ತೆ. ಅಷ್ಟೇ ಅಲ್ಲ, ರಾಜ್ಯದಲ್ಲಿ ಅಹಿಂದ ಜನರ ಮೀಸಲಾತಿ ಮಹಾಸಮರ ಬರೀ ವಿಧಾನಸೌಧ ಮುತ್ತಿಗೆಗಷ್ಟೇ ಸೀಮಿತವಾಗಲ್ಲ, ಹಳ್ಳಿಯಿಂದ ದಿಲ್ಲಿವರೆಗೂ ಸಾಗುತ್ತೆ. ಹಿಂದುಳಿದ ನಾಯಕರ ನಿಯೋಗ ದೊಂದಿಗೆ ಸಿದ್ದರಾಮಯ್ಯ ಡೈರೆಕ್ಟ್ ಆಗಿ ಪ್ರಧಾನಿಯನ್ನೇ ಭೇಟಿಯಾಗಲಿದ್ದಾರೆ. ಮೀಸಲಾತಿ ನೀಡುವಂತೆ ಪ್ರಧಾನಿಗೆ ಮನವಿ ಪತ್ರ ಕೊಟ್ಟು ಹೋರಾಟವನ್ನ ಅಂತ್ಯಗೊಳಿಸುವ ಪ್ಲಾನ್ ನಡೆದಿದೆ ಎನ್ನಲಾಗುತ್ತಿದೆ. ಹೀಗಾಗಿ ಈ ಹೋರಾಟ ಮುಗಿಯುವಷ್ಟರೊಳಗೆ ಇದುವರೆಗಿನ ಎಲ್ಲಾ ಹೋರಾಟಗಳು, ಸಮಾವೇಶಗಳ ದಾಖಲೆಗಳು ಪುಡಿ ಪುಡಿಯಾಗಲಿವೆ. ಕರುನಾಡಿನ ಅಹಿಂದ ನಾಯಕ ಸಿಂಹ ಶಕ್ತಿಯಾಗಿ ಹೊರಹೊಮ್ಮಲಿದ್ದಾರೆ. ಕುರುಬರ ಎಸ್ಟಿ ಮೀಸಲಾತಿ ವಿಚಾರವಾಗಿ ಮಾತನಾಡಿರೋ ಕಾಂಗ್ರೆಸ್ ಶಾಸಕ ಬೈರತಿ ಸುರೇಶ್ ಒಂದು ಮಾತನ್ನ ಹೇಳಿದ್ದಾರೆ. ಅದರಂತೆ ಕುರುಬ ಸಮುದಾಯವನ್ನ ಎಸ್ಟಿ ಪಟ್ಟಿಗೆ ಸೇರಿಸಿದರಷ್ಟೇ ಸಾಲದು, ಈ ಸಮುದಾಯದ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಸಿಗಬೇಕು. ಇದಕ್ಕಾಗಿ ಎಸ್ಟಿಗೆ ಇರೋ ಮೀಸಲು ಪ್ರಮಾಣವೇ ಹೆಚ್ಚಾಗಬೇಕು ಅನ್ನೋ ಆಗ್ರಹವು ಈ ಹೋರಾಟದ ಭಾಗವಾಗಿರಲಿದೆ ಎಂದಿದ್ದಾರೆ. ನಿಮಗೆ ಗೊತ್ತಿರಲಿ, ಸದ್ಯ ಎಸ್ಟಿಗೆ 3% ಮೀಸಲಾತಿ ಇದೆ. ನಾಗಮೋಹನ್ ದಾಸ್ ಆಯೋಗದ ಶಿಫಾರಸು ಜಾರಿಯಾದ ನಂತರ ಈ ಪ್ರಮಾಣ 7% ಹೆಚ್ಚಾಗಬಹುದು. ಆದರೆ ಸುಮಾರು 45 ಲಕ್ಷ ಜನಸಂಖ್ಯೆ ಇರೋ ಕುರುಬ ಸಮುದಾಯ ಎಸ್ಟಿ ಮೀಸಲು ಪಟ್ಟಿಗೆ ಬಂದಾಗಲೂ ಮೀಸಲು ಪ್ರಮಾಣ 7% ಇದ್ದರೆ ಪ್ರಯೋಜನ ಆಗಲ್ಲ. ಹೀಗಾಗಿ ಎಸ್ಟಿ ಮೀಸಲು ಪ್ರಮಾಣವನ್ನ ಜನಸಂಖ್ಯೆಗೆ ಆಧಾರವಾಗಿ 16% ಹೆಚ್ಚಳ ಮಾಡಬೇಕು. ಅದರಲ್ಲಿ 7% ಕುರುಬ ಸಮುದಾಯಕ್ಕೆ, 3% ವಾಲ್ಮೀಕಿ ಸಮುದಾಯಕ್ಕೆ ನೀಡಬೇಕು. ಹೀಗೆ ಸಮುದಾಯಗಳ ಜನಸಂಖ್ಯೆ ಆಧಾರದಲ್ಲಿ ಮೀಸಲು ನಿಗದಿಯಾಗಬೇಕು ಅನ್ನೋದೇ ಸಿದ್ದು ಅಹಿಂದ ಹೋರಾಟದ ಅತಿ ಮುಖ್ಯ ಉದ್ದೇಶ. ಹಾಗಾದ್ರೆ ಸಿದ್ದು ರಾಜಕೀಯ ಸುನಾಮಿಗೆ ಸಜ್ಜಾಗಿ ಮೀಸಲಾತಿ ಹೋರಾಟದಲ್ಲಿ ಅಹಿಂದ ರಾಮಯ್ಯನ ಬೆಂಬಲಕ್ಕೆ ನಿಲ್ತಿರಾ ತಾನೆ? ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಹಾಗೇನೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.